ಓಕೆ, ಇವ್ರು ಸಾಕ್ಷಿ ಕೇಳೋಣ. ಆ ನಂತರ ಯಾವಾಗ ಆಡಿದ ಸಾಕ್ಷಿ ಅಂತ. ಓಕೆ, ಪ್ರೇಸ್ ದ ಲಾರ್ಡ್ ಎಲ್ಲರಿಗೂ. ನಾನು ಮದುವೆಯಾಗಿ 4 ವರ್ಷ ಆದ್ರೂ ನನಗೆ ಮಕ್ಕಳಿದ್ದರು. ಇಲ್ಲಿ ಪ್ರವಾಸಿ ಮಾಡಿದ್ರು ಸರರು, ನಿಮ್ಮ ಮಕ್ಕಳಾಯ್ತಾವ ಮತ್ತು ಗಂಡು ಮಗುನೇ ಆಯ್ತದ ಅಂತ ಹೇಳಿರು. ಅದು ಒಂದು. ಮತ್ತು ಡ್ರಿಂಕ್ ಮಾಡ್ತಿದ್ದ, ನಾನು ಡೈಲಿ ಡ್ರಿಂಕ್ ಮಾಡ್ತಿದ್ದ, ಗುಟ್ಕಾ ತಿಂತಿದ್ದ. ಇದು 2ನೇದು. ಈಗ 2 ಇಲ್ಲ. 3ನೇದು ಇಲ್ಲೇ ಆಗ್ಯದ. ಹೋದ ತಿಂಗಳೇ ನಾನು ದುಡ್ಡು ನಿಂತೀವಿ ಸರಿಗೆ ಹೇಳಿಲ್ಲ, ಯಾರಿಗೆ ಹೇಳಿಲ್ಲ. 2 ವರ್ಷ ಹಿಡ್ದು ಮೈಕ್ ಸೌಂಡ್ ಮಾಡಿ ಭಾಳ ಪ್ರಯತ್ನ ಮಾಡ್ತೀವಿ. 2 ವರ್ಷ ಹಿಡ್ದು ಪ್ರೇರಣೆಗೂ ಕೇಳ್ಕೊಂಡಿ ನಾನು ದೇವ್ರಿಗೆ, ಯಾಕೆ ಹಿಂಗಾಗತ್ತದ ಅಂತಂದು. ಸರು ಮುಂದ್ಗಡೆ ನನ್ನ ಹೆಸರು ಕರ್ದಿ ಹೇಳಿರು, ನಿಂದ ಆದಷ್ಟು ಬೇಗ ನಿನ್ ಕೆಲಸ ಆಗಲತ್ತದ ಅಂತಂದು. ಸರ್ ಹೇಳಿದ ನಂತರ ನಾ ಮನೆಗೆ ಹೋಗಿಂದು ಮರ್ದಿನನೇ ವಕೀಲ್ ಫೋನ್ ಮಾಡಿ ಕರ್ದಿ, ನಿಮ್ದು 2 ದಿವಸದಾಗ ಕೆಲಸ ಆಗ್ಲತ್ತದ ಅಂತ ಹೇಳ್ಯಾರ. ಕೆಲಸನೂ ಆಗ್ಯಾವ. ಆಮೇಲೆ ದೇವ್ರಿಗೆ ಸ್ತೋತ್ರ. ಯಾವಾಗ ಆಗಿರೋ ಪ್ರೊಫೆಸಿ ಅದು ವಿಡಿಯೋ ಕ್ಲಿಕ್ ಮಾಡ್ರಿ. ಯೇಸುವಿನ ನಾಮದಲ್ಲಿ ನೋಡ್ತಾ ಇದ್ದೀವಿ, ದೇವರು ಒಬ್ಬ ಸಹೋದರರಿಗೆ ಸಾಲ ತೆಗಿತಾ ಇದ್ದಾರೆ. ಕೋರ್ಟಿನಿಂದ ಕೆಲಸಗಳು ಪೆಂಡಿಂಗ್ ಇದ್ದಾವೆ. ದೇವರ ಆತ್ಮನ ಹೇಳ್ತಾ ಇದ್ದಾರೆ, ಜಾನ್ ಯೇಸುವಿನ ನಾಮದಲ್ಲಿ ವಿಶ್ವಾಸ ಮಾಡಿ ನಿಂತಿರೋ ಸ್ಥಳದಲ್ಲಿ ಪವಿತ್ರಾತ್ಮ ನಿಂತಿರಿಸ್ತಾ ಇರುವ ಪ್ರಕಾರನೇ ನೀನು ಬ್ಲೆಸ್ಸಿಂಗ್ ಆಗ್ತಾ ಇದ್ದೀಯಾ. ನೀನು ಕೋರ್ಟಿನ ಎಲ್ಲ ಕೆಲಸಗಳು ಪವಿತ್ರಾತ್ಮ ನೀಗಿಸ್ತಾ ಇದ್ದಾರೆ. ತಟ್ಟುತ್ತಾ ಇದೆಯಾ ದೇವರ ಆತ್ಮ? ಆಮೇಲೆ ಅಂತ ಹೇಳು. ನಿಂತಿರೋ ಸ್ಥಳದಲ್ಲಿ ಆಮೇಲೆ ಅಂತ ಹೇಳು. ಸಾಲ ಕಟ್ಟುತ್ತಾ ಇದ್ದಾರೆ ಪವಿತ್ರಾತ್ಮ. ಎಲ್ಲರಿಗೆ ಮುಂದೆ ಬಾ, ದೇವರಾತ್ಮ ನಿಂತಿರ್ತಾ ಇದ್ದಾರೆ. ಬ್ಲೆಸ್ ಆಗ್ತಾ ಇದೆಯಾ? ಹೋಲಿ ಸ್ಪಿರಿಟ್ ಪದೇ 2 ಸಲ ನಿನ್ನ ಹೆಸರು ಕೂಗ್ತಾ ಇದ್ದಾರೆ. ಅದು ದೇವ್ರ ಉದ್ದೇಶ ಇದೆ. ಮುಂದೆ ಬೇಗವಾಗಿ ಎಲ್ಲ ಸಾಲಗಳು ಸೃಷ್ಟಿ ಮಾಡ್ಕೊ. ಪವಿತ್ರಾತ್ಮ ಹೇಳುವ ಪ್ರಕಾರ ಎಲ್ಲ ನಿಂತ ಕೆಲಸಗಳು ಕೋರ್ಟಿನಿಂದ ಲೀಗಲ್ ಪಡಲಿ. ದುಡ್ಡು ತಡೆ ಆಗಿದೆ, ದುಡ್ಡುಗಳು ಓಪನ್ ಆಗಲಿ. ಯೇಸು ನಾಮದಲ್ಲಿ ಈಗ ಓಪನ್ ಆಗಲಿ. ಎಲ್ಲ ಮಾರ್ಗ ಬ್ಲೆಸ್ ಮಾಡು, ಆತ್ಮನೇ ಬ್ಲೆಸ್ ಮಾಡು. ದುಡ್ಡಿನ ಕೆಲಸಗಳು ಅನೇಕ ಸ್ಥಳದಲ್ಲಿ ನಿಂತಿದ್ದಾವೆ. ಇವತ್ತು ದೇವರ ಆತ್ಮ ಹೇಳುವಾಗ ಎಲ್ಲ ಮಾರ್ಗಗಳು ನೆಟ್ಟಿಗೆ ಆಗ್ತಾ ಇದ್ದಾವೆ. ರಿಸೀವ್ ಮಾಡುವ ಆತ್ಮದಲ್ಲಿ ಎಲ್ಲ ಕೆಲಸಗಳು ಲಕ್ಷಾಂತರ ದುಡ್ಡು ನಿನ್ನ ಹತ್ರ ಬರೋದಿದ್ದಾವೆ. ಯೇಸು ನಾಮದಲ್ಲಿ ಬ್ಲೆಸ್ ಆಗ್ತದೆ. ನಾನು ಹೇಳ್ತಾ ಇಲ್ಲ, ಆತ್ಮ ನಿನಗೆ 2 ಸಲ ಮಾತಾಡ್ತಾ ಇದ್ದಾರೆ. ಎಲ್ಲಿದ್ರು ಜಲಂದ್ರ ಅವ್ರು ನಾವು ಕರೆದಾಗ ಅಲ್ಲೆಲ್ಲೂಯ್ಯ ಕೇಳ್ರಿ. ದೇವರು ಯಾವಾಗ ಕರೀತಾರೋ ಗೊತ್ತಿಲ್ಲ. ಅವ್ರಿಗೆ ಒಂದು ಪ್ರಾರ್ಥನೆ ವಿನಂತಿ ಇತ್ತು. ಎಲ್ಲೋ ಕೂತ್ಕೊಂಡು ಕಣ್ಣಿಟ್ಟು ಪ್ರೇಯರ್ ಮಾಡಿದ್ವಿ, ದೇವ್ರೆ ನನ್ನ ಸಾಲ ಹೆಚ್ಚಿಗೆ ಆಗ್ಯದ, ನನ್ ಬರೋ ದುಡ್ಡು ನಿಂತವಂತ. ದೇವ್ರ ಆತ್ಮವ್ರಿಗೆ ಹೇಳಿದ್ರು, ಮುಂದೆ ಕರಿ ಆ ಹುಡುಗನಿಗೆ ಪ್ರೇಯರ್ ಮಾಡು, ಅವನ್ ಕೋಟಿನ ಕೆಲಸಗಳು ಲಕ್ಷಾಂತರ ರೂಪಾಯಿ ದುಡ್ಡು ಬರೋವ, ಅದು ನಿಂತದ ಅಂತ ಹೇಳಿದಾಗ ನಾವು ಹೇಳಿದ ಗಳಿಗೆನೆ ಮತ್ತೆ ರಿಟೈರ್ಡ್ ಈ ತಿಂಗಳ ಒಳಗಡೆ ದೇವ್ರ ಕೆಲಸ ಮಾಡಿದಾರೆ ಇವತ್ತಿನ ದಿನ. ಹಲ್ಲೆಲೂಯಾ. ಅದ್ರ ಫುಲ್ ವಿಡಿಯೋ ಇದೆ. ಹಲ್ಲೆಲೂಯಾ. ದೇವರ ಅನುಗ್ರಹ ಇದೆ. ಪ್ರೈಸ್ ದ ಲಾರ್ಡ್ ಎಲ್ಲರಿಗೆ. ನಾ ಮದುವೆಯಾಗಿ 4 ವರ್ಷ ಆಯ್ತು. ನನ್ನ ಮಕ್ಕಳಿಲ್ಲ ಅಂತ ಬಹಳ ಟೆನ್ಷನ್ ಆಗಿದ್ದ. ಅದು ದೇವ್ರು ನನ್ನ ಮಕ್ಕಳನ್ನ ಕೊಟ್ಟು ಸರ್ ಪ್ರಪಸಿ ಬಿ ಮಾಡಿದ್ರು. ಅದು ಗಂಡ್ ಮಗುನೇ ಆಯ್ತು ಅಂತ ಹೇಳಿದ್ರೆ ಗಂಡ್ ಮಗು ಬಿ ಆಗ್ಯದ. ನಾವು ದೇವ್ರ ಕಡೆ ಯಾವಾಗ ತಿರುಗಿದೆವು ಅವಾಗಿನ ಹಿಡ್ದ ನಮಗ್ ಸಾಲ ಬಹಳ ಜಾಸ್ತಿ ಆಯ್ತು. ಅಂದ್ರೂ ಬಿ ದೇವ್ರೆ ನನ್ಗೆ ಇಟ್ ಸಾಲ ಆಗ್ಯದ, ನಾ ಹುಂತಿದೆ ಕಟ್ಟ್ಯದ, ನೀನೇ ನನ್ ಸಾಲ ನೀನೇ ಕಟ್ಬೇಕು ದೇವ್ರೆ. ನಾ ಕೈ ಬಿಡಲ್ಲ, ನನ್ ಕೈ ಬಿಡ ಅಂತ ದೇವ್ರ ನೀ ಇಲ್ಲ. ನಾನು ನಿನ್ನ ನಂಬ್ಕೊಂಡ್ ಬಂದಿದ್ದೆ, ನಾನು ನೀ ಸಾಲ ಕಟ್ಟಾತ ದೇವ್ರ ನೀನೇದಿದೆ ಅಂತ ನಾ ಬೇಡ್ಕೊಂಡ್ ಬಂದಿದ್ದೆ ರೀ. ನನ್ನ ಬಹಳ ಕುಡಲ್ದವ್ರೆಲ್ಲ ಕೊಟ್ಟಿಗೆ ನನ್ ಕಾಷ್ಟದವ್ರು ಬಳಕದವ್ರೆ ಸಂಬಂಧಪಟ್ಟಿನವ್ರೆ ನಾನು ಬಹಳ ಹಿಂಸೆ ಕೊಡ್ತಾರ್ರಿ. ಮನ್ಸಿಗೆ ನೋಯ್ಸಂತ ಮಾತುಗಳು ಆಡ್ಯಾರಿ. ದೇವ್ರೆ ನನಗೆ ಕೊಟ್ಟರು ನಾವ್ ಯಾರಿಗ್ ಬಿ ಕೇಳಿಲ್ಲ, ಹೊರಗಿನವ್ರು ಯಾರು ಕೇಳತಿಲ್ಲ, ಬಲ್ಲಿನವ್ರು ಕೇಳತ್ತಾರ. ನನಗೆ ಸಾಲ ನನಗೆ ಯಾರಿಂದ ಕಷ್ಟ ಕೊಟ್ಟಿದ್ದಿ ಅಂದ್ರೆ ಬಿ ನಾ ದೇವ್ರಿಗೆ ಕೈ ಬಿಟ್ಟಿದ್ರಿ. ಬಹಳ ಆದಷ್ಟು ಪ್ರೇರ್ ಮಾಡಿದೆ ಸರ್, ನೀವು ಬಿ ಪ್ರೇರ್ ಮಾಡ್ರಿ. ನನ್ನ ಕಷ್ಟ ತೋಲಾಗ್ಯದ್ರಿ. ನನಗೆ ಊಟ ಮಾಡೋ ಹೊತ್ತಿನಾಗ ಬಿ ನೀರ್ ಕೂಡ ಹೊತ್ತಿನಾಗ ಬಿ ನನ್ನ ಸಾಲದವ್ರನ್ನ ನನ್ಗೆ ಬರ್ತಿದ್ರಿ. ಇವಾಗ ಸರ್ ಪ್ರಪಸಿ ಮಾಡ್ರೆ ಹೋದ ತಿಂಗಳು ನಿಮ್ ಸಾಲಗಳು ದೇವ್ರು ಕಟ್ತದೆ, ನಿಮ್ಮ ಪ್ರಪಸಿ ಆಗ್ಯದ, ನಿಮ್ಗೆ ಆಜ್ಞೆ ಆಗ್ಯದ ಅಂತ ಹೇಳ್ಯಾರ. ಹೋದ ತಿಂಗಳು ಆಗ್ಯದ. ಇದೇ ತಿಂಗಳಲ್ಲಿ ನಮ್ಗೆ ದುಡ್ಡು ಬರ್ಲಿಕ್ಕಿದ. ಅವ್ರಿಗೆ ಎಲ್ರಿಗೆ ಕೂಡ ಅವ್ರಿಗೆಲ್ಲ ಕೊಟ್ಟು ಬಿಟ್ಟಿದ್ದಾರೆ. ಇವಾಗ ಏನು ಟೆನ್ಷನ್ ಇಲ್ರಿ ನಮಗ್. ಆಮೇಲೆ ಹಲ್ಲೆಲೂಯಾ.